ಈ ಕಚೇರಿಯಲ್ಲಿ ಕಸ ಗುಡಿಸಿದ್ದೀನಿ, ಟೀ ಸಪ್ಲೈ ಮಾಡಿದ್ದೀನಿ, ನೀರು ಸಪ್ಲೈ ಮಾಡಿದ್ದೀನಿ. ತುಂಬ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ಹಿಂದಿನಿಂದ ನಾವು ದುಡ್ಕೊಂಡು ಬಂದಿದ್ದೀವಿ, ಯಾರೂ ನಮ್ಮನ್ನು ಗುರುತಿಸಿಲ್ಲ. ಒಂದೇ ಜಾತಿಯಲ್ಲಿ ಇಬ್ಬರಿಗೆ ಅವಕಾಶ ಕೊಟ್ಟಿರೋದು ಹಿಸ್ಟ್ರಿ ರೆಕಾರ್ಡ್ ಅಂತ ಹೇಳ್ಬೋದು. ಮತ್ತು ಇವರ ಒಂದು ಸ್ಥಾನದಲ್ಲೇ ಬೇರೆ ಇನ್ಯಾರಾದರೂ ಬಂದಿದ್ರೆ ಬಹುಶಃ ನಮಗೆ ಈ ಸ್ಥಾನಮಾನಗಳು ಸಿಗ್ತಾ ಇತ್ತೋ ಇಲ್ಲವೋ ಅನ್ನೋದು ನನಗೆ ಒಂದು ಕನಸು. ತಂದೆ ರಾಜಕಾರಣದಲ್ಲಿಲ್ಲ, ನಮ್ಮ ತಾಯಿ ರಾಜಕಾರಣದಲ್ಲಿಲ್ಲ, ನಮ್ಮ ತಂದೆ ಮೂಟೆ ಹಚ್ಕೊಂಡಿದ್ರು. ಇವತ್ತು ನನ್ನಂತ ಅವ್ನಿಗೆ ಅವಕಾಶ ಕೊಟ್ಟಿರೋದಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ. ನಮಗೆ ಒಂದು 50 ವರ್ಷ ವಯಸ್ಸು, ಒಂದು 30 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ನಾನಿದ್ದೀನಿ. ಅವಳು ಬೇಕಾದ್ರೆ ಯಾವುದೇ ಶಾಸಕರು ಇರ್ತಂಥ ಕೆಲಸಗಳು ಮಾಡಲಿಲ್ಲ. ಸರಿ, ಈ ಪಕ್ಷ ಈ ದಿನ ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ದಿವಸ ನಾನು ಕಷ್ಟಪಟ್ಟಿದ್ದಕ್ಕೆ ನನ್ನನ್ನು ಗುರುತಿಸಿ ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ನಮಗೆ ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ಟಿರ್ತಾರೆ. ಅದಕ್ಕಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೆ. ಹಾಗೂ ಇವತ್ತಿನ ದಿವಸ ಪಕ್ಷದಲ್ಲಿ ಯಾವ್ಯಾವ ಹುದ್ದೆಗಳನ್ನ ಕೊಡ್ತಾಯಿದ್ದಾರೋ ಅವರು ಎಲ್ಲ ಸಮುದಾಯದವ್ರಿಗೂ ಹಳೆಯ ಕಾಂಗ್ರೆಸ್ಸು, ಹೊಸ ಕಾಂಗ್ರೆಸ್ಸು, ಹೊಸಬರು, ಹಳಬರು ಅಂದೇ ಎಲ್ಲರನ್ನೂ ಗುರುತಿಸಿ ಎಲ್ಲರನ್ನೂ ಪ್ರಾತಿನಿಧ್ಯ ತಗೊಂಡು ಎಲ್ಲರಿಗೂ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಅದೇ ರೀತಿ ಅವ್ರು ಕೊಟ್ಟಿರುವಂಥ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ತುಂಬ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ಹಿಂದಿನಿಂದ ನಾವು ದುಡ್ಕೊಂಡು ಬಂದಿದ್ದೀವಿ, ಯಾರೂ ನಮ್ಮನ್ನು ಗುರುತಿಸಿಲ್ಲ. ಅಂಥದ್ದು ಇವತ್ತು ನಮ್ಮ ಶಾಸಕರು, ಆಮೇಲೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಮಂತ್ರಿಗಳು, ಅವರಿಗೆಲ್ಲ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ಉಳಿಯೋದಕ್ಕೆ ನಮ್ಮ ಶಾಸಕರು ಅನೇಕ ಕಾರ್ಯಕ್ರಮಗಳನ್ನು ತಂದು ಆಂಬುಲೆನ್ಸ್ ವ್ಯವಸ್ಥೆ ಆಗ್ಬೋದು, ಆಮೇಲೆ ನಗರದಲ್ಲಿ ನಡೀತಾ ಇದ್ದ ಖಾತೆ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿದ್ದಾರೆ. ಬಡವರಿಗೆ ಅನುಕೂಲವಾಗುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಅವ್ರು ಮಾಡ್ತಾಯಿದ್ದಾರೆ. ಪಟ್ಟಣ ಪ್ರದೇಶದಲ್ಲಿ ಖಾತೆಗಳನ್ನು ಮಾಡೋದಕ್ಕೆ ಒಂದು ಯೋಜನೆಯನ್ನು ಹಾಕ್ಕೊಂಡು ಶ್ರಮ ವಹಿಸ್ತಾ ಇದ್ದಾರೆ. ಅದಕ್ಕೂ ನಮ್ಮ ಸಹಕಾರವನ್ನು ನಾವು ಕೊಡ್ತಾಯಿದ್ದೀವಿ. ಆಮೇಲೆ ಹಳ್ಳಿಗೆ ಹೋಗಿ ಜನರ ಕಷ್ಟಗಳನ್ನು ತಿಳ್ಕೊಂಡು ಸ್ಥಳದಲ್ಲೇ ಪರಿಹಾರ ಮಾಡುವಂಥ ಕಾರ್ಯಕ್ರಮವನ್ನು ನಮಗೆ ತಿಳಿದಂತೆ ಯಾವ 244 ಕ್ಷೇತ್ರದಲ್ಲಿ ಯಾರೂ ಈ ಥರ ಕೆಲಸ ಮಾಡ್ತಾಯಿಲ್ಲ. ಅದು ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ನಾವು ಜನಗಳ ಪರವಾಗಿ, ನಮ್ಮ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ನಮ್ಮ ಪ್ರದೀಪ್ ಈಶ್ವರ್ಗೆ ಕೃತಜ್ಞತೆಗಳು ಸಲ್ಲಿಸ್ತೇವೆ. ಮೊದಲನೇ ಬಾರಿ ನಮ್ಮ ಪ್ರೀತಿಯ ಪ್ರದೀಪ್ ಈಶ್ವರ್ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ತಿಳಿಸ್ತೀನಿ. ಹಾಗೆಯೇ ಅವರ ಕಾರ್ಯವೈಖರ್ಯ ಯಾವ ಥರ ಇದೆಯಂತೆ ಕರ್ನಾಟಕದಲ್ಲೇ ಯುಬನ್ಯ ಅಂತ ಹೇಳ್ಬೋದು. ಯಾಕಂತಂದರೆ ನಮಗೆ ಒಂದು 50 ವರ್ಷ ವಯಸ್ಸು, ಒಂದು 30 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ನಾನಿದ್ದೀನಿ. ಅವಳು ಬೇಕಾದ್ರೆ ಯಾವುದೇ ಶಾಸಕರು ಇರ್ತಂಥ ಕೆಲಸಗಳು ಮಾಡಲಿಲ್ಲ. ಸರಿ, ಬಡವ್ರ ಮನೆಗೆ ಹೋಗಿ ಬಡವ್ರು ಕೂತ್ಕೊಂಡು ಅವ್ರ ಕಷ್ಟ ತಾಲೂಕು ಆಫೀಸಲ್ಲಿ ಆಗ್ಬೋದು, ಬಿ ಡಿ ಆಫೀಸ್ ಆಗ್ಬೋದು, ನಗರಸಭೆ ಆಗ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟನ್ನ ಕರ್ಕೊಂಡೋಗಿ ಅವ್ರ ಮುಂದೆ ಏರುಪೇರಿಲ್ಲದೆ ಭೇದ ಭಾವ ಇಲ್ಲದೆ ಅವ್ರ ಮನೆಗಾಗಲೇ ಕೂತ್ಕೊಂಡು ಆ ಕಷ್ಟ ಸುಖಗಳನ್ನು ಅರಿತು ತಿಳ್ಕೊಂಡು ಅಲ್ಲಿಂದ ಅಲ್ಲೇ ತೀರ್ಮಾನ ತಗೊಂಡು ಇವಾಗ ಏನು ಪ್ರಾಬ್ಲಮ್ ಇತ್ತಂತ ಅಲ್ಲೇ ಆಂಬುಲೆನ್ಸ್ ಕರೆಸಿ ಅಲ್ಲೇ ಹಾಸ್ಪಿಟಲ್ ಕರೆಸಿ ಸೇವೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಯಾವುದೇ ಶಾಸಕರು ಈ ಥರ ಕೆಲಸ ಮಾಡಿಲ್ಲ. ಸೊ ಹಾಗಾಗಿ ಅವ್ರಿಗೆ ಕೃತಜ್ಞತೆ. ನಮ್ಮ ಜನಾಂಗ ಎರಡನೇ ಪಾಯಿಂಟು, ನಮ್ಮ ಜನಾಂಗದಲ್ಲಿ ಒಂದೇ ಜಾತಿಯಲ್ಲಿ ಇಬ್ಬರಿಗೆ ಅವಕಾಶ ಕೊಟ್ಟಿರೋದು ಹಿಸ್ಟ್ರಿ ರೆಕಾರ್ಡು ಅಂತ ಹೇಳ್ಬೋದು. ಇದು ಮಹಿಳೆಯರಿಗಾಗ್ಬೋದು, ಇದಾಗ್ಬೋದು. ಸಾಮಾಜಿಕ ನ್ಯಾಯ ಅಂತ ಏನು ಮೈಕುಗಳಲ್ಲಿ ಹೇಳ್ತೀವಿ ಅದನ್ನು ಅವರು ಮಾಡಿ ತೋರಿಸಿದ್ದಾರೆ ಪ್ರದೀಪ್ ಈಶ್ವರ್. ಅದು ದಟ್ ಈಸ್ ಪ್ರದೀಪ್ ಈಶ್ವರ್. ಸೊ ಹಾಗಾಗಿ ಅವ್ರಿಗೆ ಕೃತಜ್ಞತೆಗಳು ಹೇಳೋಕ್ಕೆ ಎಷ್ಟು ಹೇಳಿದ್ರು ಕಡಿಮೆ ಅಂತ ನನ್ನ ಭಾವನೆ. ಸೊ ಹಾಗಾಗಿ ಅವ್ರ ಕಾರ್ಯವೈಖರಿ ಅವ್ರು ಏನೋ ಒಂದು ಖುಷಿ ಇದೆ, ಎಕ್ಸಾಕ್ಟ್ ಆಗಿ ಇದ್ದೀವಿ ಆ್ಯಕ್ಚುಲಿ ಗುರುತಿಸೋಕ್ಕೆ. ಆದರೂ ಅಷ್ಟೇ ಜವಾಬ್ದಾರಿ ಕೂಡ ಇದೆ. ನಮಗೇನು ಜವಾಬ್ದಾರಿ ಕೊಡ್ತಾರೆ ಅದನ್ನು ಕರೆಕ್ಟಾಗಿ ನಿಭಾಯಿಸ್ಕೊಂಡು ಅವ್ರ ಗೌರವನ ಬೆಳೆಸ್ಕೊಂಡು ನಮ್ಮ ಗೌರವವನ್ನು ಉಳಿಸ್ಕೊಂಡು ಕಾರ್ಯಕ್ರಮ ಮುಂದೆ ಮರೆಸ್ಕೊಂಡು ಪಾರ್ಟಿಯಲ್ಲಿ ಚಿರಋಣಿ ಆಗಿರ್ತೀವಿ ಅಂತ ಹೇಳೋಕ್ಕೆ ನಾನು ಗೊತ್ತಿರಲಿಲ್ಲ ಸರ್. ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ ನಮಗೆ. ಯಾವುದೋ ಒಂದು ಅವಕಾಶ ಕೊಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಕಾರ್ಯವೈಖರಿಯನ್ನು ಗುರುತಿಸಿ ಯಾವುದೋ ಒಂದು ಅವಕಾಶ ಕೊಡ್ತಾರೆ ಅಂದ್ಕೊಂಡಿದ್ವಿ. ಸೊ ಇಷ್ಟೊಂದು ದೊಡ್ಡ ಜವಾಬ್ದಾರಿ ನಮಗೆ ಕೊಡ್ತಾರೆ, ನಮ್ಮ ಜನಾಂಗ ಗುರುಸ್ತಾರೆ, ನಮ್ಮ ಮನ ಗೆಲ್ತಾರೆ ಅಂತ ನಾವು ಊಹೆ ಮಾಡಿಲ್ಲ. ಅದು ಅವ್ರಿಗೆ ಸಾವಿರ ಸುಧಂಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಇದು ನನ್ನ 30 ವರ್ಷಗಳ ಒಂದು ರಾಜಕೀಯಕ್ಕೆ ನಾನು 30 ವರ್ಷ ಆಯಿತು ಎಂಟ್ರಿ ಆಗಿ 87ರಲ್ಲೇ.
ಆ ಒಂದು 30 ವರ್ಷಗಳ ಒಂದು ಇತಿಹಾಸನ ಇವತ್ತು ಹಳೆ ಬೇರು ಹೊಸ ಚಿಗುರು ಥರ ಆಗಿರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಯಾಕಂತಂದರೆ 30 ವರ್ಷಗಳಲ್ಲಿ ನಾವು ನಿಷ್ಠಾವಂತವಾಗಿ ಬೇರೆ ಕಡೆ ಬೇರೆ ಇದರಲ್ಲಿ ನಾನು ಜೆಂಡ ಹಿಡಿದಿರ ನಿಷ್ಠಾವಂತವಾಗಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತಳೆ ಆಗಿ ನಾನು ದುಡಿದಿದ್ದಕ್ಕೆ ಇವತ್ತು ಅಪಾರವಾದ ಒಂದು ಇದು ಪ್ರತಿಫಲ ಅಂತ ನಾನು ಭಾವಿಸ್ತೀನಿ. ಯಾಕಂತಂದರೆ ಇವತ್ತು ಇವರ ಒಂದು ಸ್ಥಾನದಲ್ಲೇ ಬೇರೆ ಇನ್ಯಾರಾದರೂ ಬಂದಿದ್ರೆ ಬಹುಶಃ ನಮಗೆ ಈ ಸ್ಥಾನಮಾನಗಳು ಸಿಗ್ತಾ ಇತ್ತೋ ಇಲ್ಲವೋ ಅನ್ನೋದು ನನಗೆ ಒಂದು ಕನಸು. ಯಾಕಂತಂದರೆ ಇವತ್ತು ನಮ್ಮ ಪ್ರದೀಪ್ ಈಶ್ವರ್ ಸರು ಪ್ರತಿಯೊಬ್ಬರಿಗೊಂದು ಕೂಡ ಇವತ್ತು ಸೊಸೈಟಿಯಲ್ಲಿ ಸಮಾಜದಲ್ಲಿ ಸಾಮಾಜಿಕವಾದ ನ್ಯಾಯವನ್ನು ಇವತ್ತು ಪ್ರತಿ ವರ್ಗದವ್ರಿಗೂ ಕಲಿಸ್ಕೊಟ್ಟಿದ್ದಾರೆ. ಅದರಿಂದ ಇವತ್ತು ನನ್ನನ್ನು ಈ ಒಂದು ಪ್ರಾಧಿಕಾರ ಇದಕ್ಕೆ ನನ್ನ ನೇಮಿಸಿದ್ದಕ್ಕೆ ನಮ್ಮ ಇಡೀ ಚಿಕ್ಕಬಳ್ಳಾಪುರ ಒಂದು ದಲಿತರ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅವ್ರಿಗೆ ನಾನು ಸಲ್ಲಿಸ್ತಾ ಇದ್ದೀನಿ. ಅವರು ಮತ್ತು ಅದೇ ರೀತಿ ಇವಾಗ ಮಾನ್ಯ ಉಸ್ತುವಾರಿ ಮಂತ್ರಿಗಳಾದ ಮಾನ್ಯ MC ಸುಧಾಕರ್ ಅವ್ರಿಗೂ ಕೂಡ ನಾನು ಅಭಾರಿಯಾಗಿ ಋಣಿಯಾಗಿದ್ದೀನಿ. ಯಾಕಂತಂದರೆ ಅವರು ಕೂಡ ನನ್ನ ಬಗ್ಗೆ ಅವರು ಯಾವುದೇ ಒಂದು ರೀತಿಯಲ್ಲೂ ಕೂಡ ಅವರು ಇದು ಏರ್ಪೇರ್ ಮಾಡ್ದಿರ ಇವತ್ತು ಇದಕ್ಕೆ ಅವ್ರಿಗೂ ಒಂದು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇವತ್ತೊಂದು ದಿವಸ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಇಲ್ದಿರ ಇವತ್ತು ನನಗೆ ವೋಟಿಂಗ್ ಪವರ್ ಬಂದಾಗಲಿಂದ ಬಹುಶಃ ಯಾರೇ ಆಗಲಿ ಚಿಕ್ಕಬಳ್ಳಾಪುರದಲ್ಲಿ 6 ಗಂಟೆಗೆ 5 ಗಂಟೆಗೆ ಯಾವೊಬ್ಬ ಶಾಸಕನು ಕೂಡ ದಲಿತರ ಮನೆಗೆ ಬಂದು ಅವರ ಒಂದು ಕಷ್ಟ ಸುಖ ವಿಚಾರಿಸಿದ್ದಾರೆ ಅನ್ನೋದು ಯಾರಿಗೂ ಇದುವರೆಗೂ ಅದು ಇತಿಹಾಸದಲ್ಲೇ ಸೃಷ್ಟಿಯಾಗಿಲ್ಲ. ಬಹುಶಃ 224 ಜನ ಇವತ್ತೇನು ಅಸೆಂಬ್ಲಿಯಲ್ಲಿ ಶಾಸಕರಾಗಿದ್ದಾರೆ ಅವರಲ್ಲಿ ಏಕೈಕ ಶಾಸಕ ಇವತ್ತು ಎಲ್ಲದರ ವಿಷಯದಲ್ಲೂ ಕೂಡ ಪ್ರತಿಯೊಬ್ಬ ಜಾತಿ ಜನಾಂಗದವ್ರಿಗೂ ಕೂಡ ಸಾಮಾಜಿಕ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ ಅಂತಂದರೆ ಅದರಲ್ಲೇ ನಮ್ಮ ಒಂದು ಕೀರ್ತಿ ನಮ್ಮ ಪ್ರದೀಪ್ ಈಶ್ವರ್ಗೆ ಸಲ್ಲಿಸಬೇಕು. ಸರ್, ಯುವಕರ ಪರವಾಗಿರುವಂಥ ಪಕ್ಷ ಯಾವುದಾನ ಇದ್ದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯುವಕರನ್ನು ಬೆಳೆಸುವಂಥ ಗುಣ ಇರುವಂಥ ಒಬ್ಬ ರಾಜ್ಯದಲ್ಲಿರುವಂಥ ನಾಯಕರ ಪೈಕಿ ಯಾರಿಗಾದರೂ ಯುವಕರು ಬೆಳೆಸಬೇಕು, ಯುವಕರು ಮುಂದೆ ಹೋಗಬೇಕು ಅನ್ನೋವಂಥ ಗುಣ ಯಾರಿಗಾದರೂ ಇದ್ದರೆ ಅದು ಒಬ್ಬರೇ ನಮ್ಮ ಶಾಸಕರಲ್ಲೈತೆ ಸರ್. ಮಾನ್ಯ ಜನಪ್ರಿಯ ಶಾಸಕರಲ್ಲಿ ಆ ಗುಣ ಐತೆ. ಯುವಕರು ಬೆಳಿಬೇಕು, ಯುವಕರು ಒಳ್ಳೆ ಅವಕಾಶ ಕೊಡಬೇಕು, ಇವತ್ತಿನ ಯುವಕರೇ ಮುಂದಿನ ನಾಯಕರಾಗ್ತಾರೆ ಅನ್ನುವಂಥ ಗುಣ ಇಟ್ಕೊಂಡು ಒಂದು ದೂರದೃಷ್ಟಿ ಇರುವಂಥ ನಾಯಕ ರಾಜಕಾರಣದಲ್ಲಿ ಅದು ನಮ್ಮ ಜನಪ್ರಿಯ ಶಾಸಕರು ಪ್ರದೀಪ್ ಈಶ್ವರ್ ಅಣ್ಣವರು. ಅದೇ ರೀತಿ ಪಕ್ಷ ಕಷ್ಟಕಾಲದಲ್ಲಿದ್ದಾಗ ಆಂಜಿನಪ್ಪಣ್ಣ ಅವರು ಎಲೆಕ್ಷನ್ ಆದ ನಂತರ ಈ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಅಡ್ಮಿನ್ ಆಗಿ ಈ ಕಚೇರಿಯಲ್ಲಿ ಕಸ ಗುಡಿಸಿದ್ದೀನಿ, ಟೀ ಸಪ್ಲೈ ಮಾಡಿದ್ದೀನಿ, ನೀರು ಸಪ್ಲೈ ಮಾಡಿದ್ದೀನಿ. ಪಕ್ಷ ಉಳಿಸಲೇಬೇಕು, ಪಕ್ಷ ಉಳಿಬೇಕಂದ್ರೆ ನಾನು ಏನು ಬೇಕಾದರೂ ಮಾಡಬೇಕು ಒಳ್ಳೆ ಕೆಲಸಗಳು ಅಂತೇಳ್ಬಿಟ್ಟು ಎಲ್ಲ ರೀತಿಯ ಕೆಲಸಗಳು ಮಾಡಿದ್ದೀನಿ ಸರ್. ಇದು ನನ್ನ ಜೀವನ ಪರ್ಯಂತವಾಗಿ ಶಾಸಕರಿಗೆ ನಾನು ಚಿರಋಣಿಯಾಗಿರ್ತೇನೆ. ಯಾಕಂತೆ ನನ್ನಂಥ ಒಬ್ಬ ಯುವಕನನ್ನು ಸಾಮಾನ್ಯ ಕುಟುಂಬದವನು, ನಮ್ಮ ತಂದೆ ರಾಜಕಾರಣದಲ್ಲಿಲ್ಲ, ನಮ್ಮ ತಾಯಿ ರಾಜಕಾರಣದಲ್ಲಿಲ್ಲ, ನಮ್ಮ ತಂದೆ ಮೂಟೆ ಹಚ್ಕೊಂಡಿದ್ರು. ಇವತ್ತು ನನ್ನಂತ ಅವ್ನಿಗೆ ಅವಕಾಶ ಕೊಟ್ಟಿರೋದಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ. ನನಗೆ ಇವತ್ತು ಈ ದಿನ ಏನೈತೆ, ಈ ದಿನ ಹಬ್ಬದ ವಾತಾವರಣ ಥರನೇ ಇದೆ. ನಮ್ಮ ಮನೆಯಲ್ಲೂ ಕೂಡ ತುಂಬ ಸಂತೋಷ ಪಡ್ತವ್ರೆ. ಮತ್ತು ನನ್ನ ಸ್ನೇಹಿತರು ಯಾರ್ಯಾರಿದ್ದಾರೆ ಎಲ್ಲ ಕೂಡ ಶಾಸಕರಿಗೆ ಧನ್ಯವಾದಗಳು ಕೂಡ ತಿಳಿಸ್ತವ್ರೆ. ಮುಂದಿನ ದಿನಗಳಲ್ಲೂ ಅಷ್ಟೇ ಪಕ್ಷದ ಪರವಾಗಿ ಕೆಲಸ ಮಾಡ್ತೀನಿ. ಪಕ್ಷದಲ್ಲಿರುವಂಥ ಎಲ್ಲ ಕಾರ್ಯಕರ್ತರ ಜೊತೆ ನಾನು ಹೊಂದಾಣಿಕೆಯಾಗಿ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತೀನಿ ಸರ್. ಆ ಥರ ಯಾವುದೂ ಇಲ್ಲ. ನಾನು ಪಕ್ಷದಲ್ಲಿ ಅನೇಕ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀನಿ. ಚಿಕ್ಕ ವಯಸ್ಸಲ್ಲೇ ಕೂಡ ನಾನು FIR ಹಾಕ್ಸ್ಕೊಂಡು ಕೋರ್ಟಲ್ಲಿ ತಿರುಗಿ FIR ಕ್ಲಿಯರ್ ಮಾಡಿಕೊಂಡು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತಾರೆ. ನಾನು ಚಿಕ್ಕ ವಯಸ್ಸಲ್ಲೇ ಎಲ್ಲ ನೋಡಿಕೊಂಡು ಕೆಲಸ ಮಾಡಿಕೊಂಡು ಎದುರಿಸ್ಕೊಂಡು ಪಕ್ಷದಲ್ಲಿ ಒಂದು ಹೋರಾಟಗಳು ಮಾಡ್ಕೊ ಬಂದಿರೋನು ಸರ್. ನಾನು ಪಕ್ಷ ಯಾವ ರೀತಿ ನನಗೆ ಕಾರ್ಯತಂತ್ರ ಏನೈತೆ ಕಾರ್ಯತಂತ್ರ ನನಗೆ ಗೊತ್ತಿದೆ ಸರ್. ಪಕ್ಷದಲ್ಲಿ ಕೆಲಸ ಮಾಡಬೇಕಂದ್ರೆ ತಂತ್ರ, ಪ್ರತಿತಂತ್ರ, ಕುತಂತ್ರ, ರಣತಂತ್ರ, ಕಾರ್ಯತಂತ್ರ, ಸಂಘಟನಾ ತಂತ್ರ ಇವೆಲ್ಲ ಕಲ್ತಿದ್ದೀನಿ ಸರ್. ನಾನು ಎಲ್ಲ ಚಿಕ್ಕ ವಯಸ್ಸಲ್ಲೇ ನೋಡಿಕೊಂಡು ಅನುಭವಿಸ್ಕೊಂಡು ಎಲ್ಲ ರೀತಿಯ ನೋವುಗಳು ನೋಡಿಕೊಂಡು ಕಲ್ಲೇಟು ಸುತ್ತಿ ಏಟು ಎಲ್ಲ ಏಟುಗಳು ತಿನ್ಕೊಂಡು ಇಲ್ಲವ್ರು ಬಂದಿರೋ ಸರ್ ನಾನು.